ಅಂಬಾರಿ ತಾತ ಬಂದ್ರು, ಈಗ ನೀನ್ ಅಲ್ಲಿ ಕೂರ್ತೀಯಾ? ಬಾ ಕೂತ್ಕೋ ಹನುಮಂತು. ಬಾಮ ಜನನಿ ಕೂತ್ಕೋ. ಹನುಮಂತು, ಏನಾಯ್ತು? ಹುಷಾರಿರ್ಲಿಲ್ವಂತೆ, ಜ್ವರ ಬೇರೆ ಬಂದಿತ್ತಂತೆ. ಏನಿಲ್ಲ ಅಮ್ಮವ್ರೆ, ಸ್ವಲ್ಪ ಜ್ವರ ಇತ್ತು. ಪಾರು ಕಷಾಯ ಮಾಡಿಕೊಟ್ಟಿದ್ದು ಕುಡ್ದಿದ್ದೆ. ಈಗ ಜನನಿ ಬಂದು ಕರೆದ್ಲು, ಜ್ವರ ಎಲ್ಲ ಹೊಟ್ಟೋಯ್ತು. ಓ ಹೌದೇನು? ಜನನಿ, ಅಂಥ ಮ್ಯಾಜಿಕ್ ಏನಮ್ಮ ಮಾಡಿದೆ? ನೀವು ಊಟಕ್ಕೆ ಬರ್ಲಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ಅಂತ ಹಠ ಹಿಡ್ದೆ, ಅದಕ್ಕೆ ಬಂದ್ರು ಅಲ್ವಪ್ಪ? ಹೌದಮ್ಮ. ಒಟ್ನಲ್ಲಿ ಬಂದ್ಯಲ್ಲ ಹನುಮಂತು, ಅಷ್ಟು ಸಾಕು. ಪಾರ್ವತಿ, ಊಟ ಬಡಿಸಮ್ಮ. ಸರಿ ಅತ್ತೆಮ್ಮ. ಈ ಮನೇಲಿ ಸದಾ ಎಲ್ಲರೂ ಹೀಗೆ ನಗ್ನಗ್ತಾ ಇದ್ರೇನೆ ಚಂದ. ಈಗ ನೋಡಿ ಎಷ್ಟು ಖುಷಿಯಾಗಿದೆ ಅಲ್ವಾ ರಘು? ಹೌದು, ಆದರೆ ಇತ್ತೀಚೆಗೆ ಆ ನಗು ಯಾಕೋ ಸ್ವಲ್ಪ ಕಮ್ಮಿ ಆಗಿದೆ ಅಂತ ನನ್ಗನ್ಸ್ತಾ ಇದೆ. ನಿನ್ಗೇನನ್ಸುತ್ತೆ ಅಖಿಲ? ಹೌದಾ? ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ ರಘು. ಏನಮ್ಮ ಜನನಿ, ಪಾರ್ವತಿ, ರಘು ಮಾತಿಗೆ ನೀವೇನಂತೀರಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಅತ್ತೆಮ್ಮ. ನಾವು ಮೊದಲು ಹೇಗಿದ್ವೋ ಈಗಲೂ ಹಾಗೆ ಇದ್ದೀವಿ ಅಲ್ವಾ ಜನನಿ? ಹೌದು ಅತ್ತೆ. ಆದರೆ ಜೀವನದಲ್ಲಿ ನಾವು ಕಲ್ತಿರೋ ಪಾಠ ಏನಪ್ಪ ಅಂದರೆ, ಭಿನ್ನಾಭಿಪ್ರಾಯ ಏನಾದರೂ ಇದ್ದರೆ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕಬೇಕು, ಇಲ್ಲ ಅಂದರೆ ಮರೆತು ಮುಂದುವರಿಬೇಕು ಅಲ್ವಾ ರಘು? ಹೌದಕ್ಕಿಲ್ಲ, ನಮ್ಮನೇಲಿ ಯಾರ ಮಧ್ಯೆನೂ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಅಲ್ವಾ ಆದಿತ್ಯ? ಹಾಂ ಹೌದಪ್ಪ. ಸರಿ ಸರಿ, ಲೇಟ್ ಆಗ್ತಿದೆ, ಎಲ್ಲರೂ ಖುಷಿಯಾಗಿ ಊಟ ಮಾಡಿ. ಮಮ್ಮಿ, ಅಂಬಾರಿ ತಾತಂಗ್ ಹುಷಾರಿಲ್ಲ, ನಾನು ಊಟ ಮಾಡಿಸ್ಲಾ? ಸರಿ ಕಂದ, ಧಾರಾಳವಾಗಿ ತಿನ್ಸು. ಅಂಬಾರಿ ತಾತ, ನಾನು ಊಟ ಮಾಡಿಸ್ತೀನಿ. ತಾತ, ತಿನ್ನಿಸ್ಲಾ? ಚೆನ್ನಾಗಿದ್ಯಾ ತಾತ? ಸೂಪರ್. ಪುಟಾಣಿ, ಅಂಬಾರಿ ತಾತಂಗೆ ಹೀರೆಕಾಯಿ ಹೋಳು ಅಂದರೆ ತುಂಬ ಇಷ್ಟ. ತಿನ್ಸಮ್ಮ ಅಲ್ವಾ ಹನುಮಂತು? ಹೌದು ಅಮ್ಮವ್ರೆ.
ಇಲ್ಲ, ಸಮಸ್ಯೆ ಇರೋದು ಜನನಿ ಪಾರ್ವತಿ ಮಧ್ಯೆ. ಆದರೆ ಈಗ ಅದು ಹನುಮಂತವರೆಗೂ ತಲುಪಿದೆ. ಅದರಿಂದ ಹನುಮಂತು ಹುಷಾರಿಲ್ಲದೆ ಮಲಗ್ತಾನಂದರೆ ಸಮಸ್ಯೆ ಎಷ್ಟು ಗಂಭೀರವಾಗಿರ್ಬೋದು. ಆದರೆ ರಘು, ಏನೇ ಬೆಳವಣಿಗೆಗಳಾಗ್ತಿದ್ರು ಏನೂ ಆಗೇ ಇಲ್ಲ ಅನ್ನೋ ಥರ ಎಲ್ಲರೂ ಅನ್ಯೋನ್ಯವಾಗೇ ಇರೋ ಥರ ನಟಿಸ್ತಿದಾರಲ್ಲ, ಇದಕ್ಕೇನು ಹೇಳ್ತೀರಾ? ಹೌದು, ಯಾಕಂದರೆ ಅವರಿಬ್ಬರಲ್ಲಿ ನಡೆದಿರೋ ಸಮಸ್ಯೆ ನಿನ್ನ ತನಕ ಬರಬಾರ್ದು, ಆ ವಿಷಯ ನಿನಗೆ ಗೊತ್ತಾಗಬಾರ್ದು ಅಂತ ಇಬ್ಬರು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ನಾವಿಬ್ಬರು ಏನು ಮಾತಾಡದೆ ಮೌನವಾಗಿದ್ದರೆ ಸಮಸ್ಯೆ ಇನ್ನೂ ಸೀರಿಯಸ್ ಆಗಲ್ವಾ? ಆಗಲ್ಲ ಅನ್ಕೋತೀನಿ ರಘು. ಯಾಕೆ ಗೊತ್ತಾ? ನೋಡಿ, ಜನನಿ ಪಾರ್ವತಿ ಮಧ್ಯೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಹನುಮಂತು ಹುಷಾರಿಲ್ಲ ಅಂತ ಕೇಳ್ತಿದ್ದ ಹಾಗೆ ಜನನಿ ಹನುಮಂತು ಹತ್ರ ಹೋಗಿ ಮಾತಾಡಿಸಿ ಊಟಕ್ಕೂ ಕರ್ಕೊಂಡು ಬಂದಿದ್ದಾಳೆ ಅಂತಂದರೆ ಅವ್ರ ಮಧ್ಯೆ ಇರೋ ಸಮಸ್ಯೆನ ಅವರೇ ಬಗೆಹರಿಸ್ಕೊಳ್ಳಬಹುದಲ್ವಾ? ಹಾಂ, ಆಗ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಮಗೆ ಗೊತ್ತಿರೋ ಸಮಸ್ಯೆ ಬಿಟ್ಟು ಇನ್ನೂ ಹೆಚ್ಚಿನ ಏನಾದರೂ ಆಗ್ಬೋದಲ್ವಾ? ಹಾಗಾಗಿ ಸಮಸ್ಯೆ ಏನಂತ ನಮ್ಗೆ ಗೊತ್ತಿರೋದ್ರಿಂದ ಎಲ್ಲರ ಜೊತೆ ಕೂತ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು. ಇವತ್ತು ನೇರವಾಗಿ ಅಲ್ದಿದ್ರು ಎಲ್ಲರ ಮನಸ್ಸಿಗೂ ಅರ್ಥ ಆಗೋ ಥರ ಸೂಕ್ಷ್ಮವಾಗಿ ನಾನು ಮಾತಾಡ್ತೀನಿ. ಆದರೆ ನೀವು ಹೇಳಿದ ಹಾಗೆ ಎಲ್ಲರನ್ನೂ ಕರೆಸಿ ಎಲ್ಲರ ಮುಂದೆ ಮಾತಾಡಿದ ಮೇಲೂ ಕೂಡ ಈ ಸಮಸ್ಯೆ ಇನ್ನೂ ಹಾಗೆ ಉಳ್ಕೊಂಡ್ಬಿಟ್ರೆ, ನಮಗೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಯಾರಿಗೂ ನೋವಾಗಲಿಲ್ಲ ಅನ್ನೋ ಥರ ನಟನೆಯಲ್ಲೇ ಉಳ್ಕೊಂಡ್ಬಿಟ್ರೆ? ನೀನು ಹೇಳೋದು ಸರಿನೇ. ಹಾಗಾದರೆ ಈಗ ಏನು ಮಾಡೋದು? ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಹೇಗೆ? ಇಷ್ಟಕ್ಕೂ ಪಾರ್ವತಿ ಜನನಿ ಮಧ್ಯೆ ಆಗಿರೋ ಸಮಸ್ಯೆ ಏನು ಅನ್ನೋದು ಕೂಡ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯೋಣ, ಪರಿಸ್ಥಿತಿನ ಸೂಕ್ಷ್ಮವಾಗಿ ಗಮನಿಸೋಣ. ಒಂದು ವೇಳೆ ಇದು ನಮ್ಮ ಕೈ ಮೀರಿ ಹೋಗ್ತಿದೆ ಅಂತ ನಮಗನ್ಸಿದ್ರೆ ಆವಾಗ ಮಾತಾಡೋಣ. ಸರಿ ಆಗಿಲ್ಲ. ಕರೆದ್ರು ಕೂತು ಜಾಗದಿಂದ ಅಳ್ಳಾಡದೆ ಇದ್ದವನು ಜನನಿ ಬಂದು ಕರೆದ ತಕ್ಷಣ ಊಟಕ್ಕೆ ಬಂದಲ್ಲ ಅಂತ ಎಲ್ಲಿ ಕೋಪ ಮಾಡಿಕೊಂಡು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀಯೋ ಅಂದ್ಕೊಂಡಿದ್ದೆ. ಆದರೆ ಅದನ್ನೆಲ್ಲ ಮರೆತು ಪ್ರೀತಿಯಿಂದ ಮಾತಾಡಿಸ್ತಿದೆಯಲ್ಲ ಮಗಳೇ, ನಿನ್ನ ತಾಳ್ಮೆಗೆ ಸಹನೆಗೆ ಎಷ್ಟು ಹೊಗಳಿದ್ರು ನಿನಗೆ ನನ್ನನ್ನು ಬೈಯೋ ಅಧಿಕಾರನೂ ಇಲ್ವಾ ಅಪ್ಪ? ಅದು ನೀನು ದೊಡ್ಡ ಗುಣ ಕಣಮ್ಮ. ಪಾರೋ, ಜನನಿ ಬಂದು ಊಟಕ್ಕೆ ಕರೆದಿದ್ದಲ್ಲದೆ ಮಗುನ ಶಾಲೆಗೂ ನೀವೇ ಬಿಡಿ ಅಂತ ಹೇಳಿದ್ಲು. ಅಪ್ಪ, ಏನು ಹೇಳ್ತಾ ಇದೀಯಾ? ಹೂನಮ್ಮ, ಅಷ್ಟೇ ಅಲ್ಲ, ಇನ್ಮೇಲೆ ನೀವು ಮಗುಗೆ ಅಂಬಾರಿನೂ ಮಾಡಿಸ್ಬೋದು, ಕಥೆನೂ ಹೇಳ್ಬೋದು, ನನಗೇನು ಬೇಜಾರಿಲ್ಲ ಅಂತ ಹೇಳಿದ್ಲು. ನನಗಿದನ್ನೆಲ್ಲ ನಂಬೋದಕ್ಕೆ ಆಗ್ತಾ ಇಲ್ಲ ಅಪ್ಪ. ನಿಜ ಹೇಳ್ತಾ ಇದೀಯಾ? ಹೂನಮ್ಮ, ಒಂದೆರಡು ದಿವಸ ರತ್ನವೇಣಿವ್ರೆ ಆ ಮಗುನ ನೋಡ್ಕೊಳ್ಳಿ, ನೀವು ರೆಸ್ಟ್ ಮಾಡಿ, ಆಮೇಲೆ ಮಗು ಜೊತೆ ನೀವು ಮೊದಲಿನ ಥರನೇ ಕಾಲ ಕಳಿಬೋದು ಅಂತ ಹೇಳಿದ್ರು. ಆವಾಗ ನನಗೆ ಹತ್ತಿ ಜ್ವರ ಎಲ್ಲ ಜರ್ರ ಅಂತ ಹಿಡಿದೋಯ್ತು. ಹಾಗಾದರೆ ಇದು ಮೈಗೆ ಬಂದಿರೋ ಜ್ವರ ಅಲ್ಲ, ಮನಸ್ಸಿಗೆ ಬಂದಿರೋ ಜ್ವರ ಅಲ್ವಾ ಸಾರ್ಥಿ? ಸದ್ಯ ಅಂತೂ ಇಂತೂ ನಿಮ್ಮ ವಿಷಯದಲ್ಲಿ ಜನನಿ ಮೊದಲಿನ ಥರ ಸರಿ ಹೋದ್ಲು. ಹಾಗೇನೆ ಪಾರು ಮೇಲೂ ಸ್ವಲ್ಪ ದಯೆ ತೋರಿದ್ರೆ ಅವಳಿಗೂ ಖುಷಿ ಆಗುತ್ತೆ, ನನಗೂ ಸಮಾಧಾನ ಆಗುತ್ತೆ. ಅದ್ರ ಬಗ್ಗೆನೂ ಮಾತಾಡಿದೆ ದೊಡ್ಡ ಯಜಮಾನ್ರೆ.
ಹೌದಪ್ಪ? ಹ್ಞೂನಮ್ಮ, ನನಗೆ ಹೇಗೆ ಮಗು ಜೊತೆ ಕಾಲ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆಯೋ ಅದೇ ಥರ ನಮ್ಮ ಪಾರುಗೂ ಅವಕಾಶ ಮಾಡಿಕೊಡಮ್ಮ ಅಂತ ಕೇಳಿದೆ. ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ಲು. ಜನನಿ ಮನಸ್ಸು ಇಷ್ಟು ಬದಲಾಗಿದೆ ಅಂದಮೇಲೆ ನಿನ್ನ ಬಗ್ಗೆನೂ ಅವಳು ಮುಂದೆ ಬದಲಾವಣೆ ಆಗುತ್ತೆ. ಯೋಚನೆ ಮಾಡಬೇಡ. ಸರಿಯಪ್ಪ. ದೊಡ್ಡ ಯಜಮಾನ್ರೆ, ನಿನ್ನೆ ನಿಮ್ಮ ಜೊತೆ ಸರಿಯಾಗಿ ಮಾತಾಡಲಿಲ್ಲ, ತಪ್ಪು ತಿಳ್ಕೊಬೇಡಿ. ಸಾರಥಿ, ಹಾಗೆಲ್ಲ ಮಾತಾಡಬೇಡಿ. ಎಷ್ಟೇ ಆದರೂ ನೀವು ನನಗೆ ಹೆಣ್ಣು ಕೊಟ್ಟು ಮಾವ. ಹಳಿಯಾನೋ ಸಲಿಗೆಯಲ್ಲಿ ನೀವು ನನ್ನ ಹೆಸರಿಡ್ದು ಕರಿಬಹುದು, ಆದರೆ ನನ್ನ ಮೇಲಿನ ಗೌರವಕ್ಕೆ, ನೀವು ಮಾಡ್ತಾ ಇರೋ ಕೆಲಸಕ್ಕೆ ಬೆಲೆ ಕೊಟ್ಟು ನೀವು ನನ್ನ ಈಗಲೂ ದೊಡ್ಡ ಯಜಮಾನ್ರೆ ಅಂತ ಕರಿತೀರ. ಅದೇ ಅಲ್ವಾ ದೊಡ್ಡ ಗುಣ. ಮಗು ನಿಮ್ಮಿಂದ ದೂರ ಆಗಿದ್ದಾಳೆ ಅಂತ ಬೇಜಾರಾಗಿರುವಾಗ ನೀವು ನನ್ನ ಹತ್ರ ಸರಿಯಾಗಿ ಮಾತಾಡಿಲ್ಲ ಅಂತ ನಾನು ಯಾವತ್ತೂ ತಪ್ಪು ತಿಳ್ಕೊಳ್ಳಲ್ಲ ಸಾರ್ಥಿ. ಪಾರು ನಿಮ್ಮ ಮಗಳು, ಅವಳಿಗೆ ಬೈಯೋಕ್ಕಾಗಲಿ ಬುದ್ಧಿವಾದ ಹೇಳೋದಕ್ಕಾಗಲಿ ನಾನು ಯಾವತ್ತೂ ತಡೆಯಲ್ಲ. ಗಂಡನಾಗಿ ಪಾರು ಮೇಲೆ ನನಗೆ ಎಷ್ಟು ಅಧಿಕಾರ ಇದೆಯೋ ಅಪ್ಪನಾಗಿ ಅಷ್ಟೇ ಅಧಿಕಾರ ನಿಮಗೂ ಇದೆ ಸಾರ್ಥಿ. ಹೆಣ್ಣು ಕೊಟ್ಟು ಮಾವನ್ನ ಅಮಾವಾಸ್ಯೆಗೂ ಪೌರ್ಣಿಮೆಗೂ ಒಂದು ಸತಿ ಚೆನ್ನಾಗಿದ್ದೀರಾ ಅಂತ ವಿಚಾರಿಸ್ಕೊಳ್ಳೋದು ಬಿಟ್ಟರೆ ಬೇರೆ ಏನು ಮಾಡಲ್ಲ. ಅಂಥದ್ರಲ್ಲಿ ನನಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ನೀವು ಎಷ್ಟು ಆರೈಕೆ ಮಾಡಿದ್ರಿ. ಎಲ್ಲೋ ಇದ್ದು ನನ್ನನ್ನು ಅಪ್ಪನ ಸ್ಥಾನ ಕೊಟ್ಟು ಪ್ರೀತಿಯಿಂದ ನಿಮ್ಮ ಜೊತೆಲೇ ಇಟ್ಕೊಂಡಿದ್ದೀರಿ. ಮದುವೆ ಆದಮೇಲೂ ನಿಮ್ಮ ಹೆಂಡತಿ ಮೇಲೆ ನನಗೆ ಅಧಿಕಾರ ಇದೆ ಅಂತ ಹೇಳ್ತಿದ್ದೀರಿ. ನಿಮ್ಮ ಥರ ಅಳಿಯನ್ನ, ಪಾರು ಥರ ಮಗಳನ್ನ ಪಡೆದಿರೋ ನಾನೇ ಧನ್ಯ. ನನಗೆ ಯಾರು ಈ ಪ್ರೇಮ ಪತ್ರ ಬರ್ಕೊಟ್ಟಿರೋದು? ಯಾಕೋ ಈ ಮನೆ ಒಳಗಿರೋದೇ ಈ ಕೆಲಸ ಇರ್ಬೋದು ಅಂತ ನನ್ನ ಒಳಮನಸ್ಸು ಹೇಳ್ತಿದೆ. ಚೆನ್ನಪ್ಪ ಅಂತೂ ಅಲ್ಲ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಬೇರೆ ಯಾರಿರ್ಬೋದು? ಹನುಮಂತು ಏನಾದರೂ ಈ ಕೆಲಸ ಮಾಡಿರ್ಬೋದಾ? ಛೆ, ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಈ ಮನೆಗೆ ಡ್ರೈವರ್ ಆಗಿರೋನು ನನಗೆ ಪ್ರೇಮ ಪತ್ರ ಬರೆಯೋದ? ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಅವನಿಗೆ ನನ್ನ ಕಂಡ್ರೆ ಭಯ ಬೇರೆ ಇದೆ. ಭಯ ಇದ್ದವ್ರು ಯಾರಾದರೂ ಧೈರ್ಯವಾಗಿ ಈ ರೀತಿ ಪ್ರೇಮ ಪತ್ರ ಬರೀತಾರ? ಸಾಧ್ಯನೇ ಇಲ್ಲ. ಹಾಗಂತ ವಿಚಾರಣೆ ಮಾಡಿದೆ ಅಂತ ಸುಮ್ಮನಿರಕ್ಕಾಗಲ್ಲ. ಬಾಯಿ ಮಾತಿಗಾದರೂ ಒಂದ್ಸಲ ಕೇಳ್ಬಿಡನ್ವಾ? ಅವನೇ ಬರ್ತಿದ್ದಾನೆ, ಒಂದ್ಸಲ ಕೇಳ್ಬಿಡ್ತೀನಿ. ಏನು ಹನುಮಂತು, ಏನು ಸಮಾಚಾರ? ಹೇಗಿದೆಯಾ? ನಮ್ದೇನಿರುತ್ತೆ ಮೇಡಮ್, ನೀವು ತಾನೇ ನಡೆಸ್ತಿರೋದು, ನೀವೇ ಹೇಳಬೇಕು. ಏನು ಹನುಮಂತು, ಏನೋ ಒಂಥರ ಮಾತಾಡ್ತಾ ಇದೆಯಾ? ಯಾವುದಾದ್ರೂ ಹೊಸ ವರ್ಷ ಶುರು ಮಾಡಿದ್ಯಾ ಹೇಗೆ? ಸರಿ ಬಿಡು, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಹೌದು, ನನ್ನ ನೋಡಿದ್ರೆ ನಿನಗೇನನ್ಸುತ್ತೆ? ಅರ್ಥ ಆಗಲಿಲ್ಲ ಮೇಡಮ್. ಯಾಕೆ, ಕನ್ನಡ ಬರಲ್ವಾ? ಕನ್ನಡ ಬರುತ್ತೆ, ಆದರೆ ನೀವು ಹೇಳಿದ ಅರ್ಥ ಆಗ್ತಿಲ್ಲ ಮೇಡಮ್. ನನ್ನನ್ನು ನೋಡಿದ್ರೆ ನಿನ್ನ ಮನಸ್ಸಲ್ಲಿ ಯಾವ ಭಾವನೆ ಬರುತ್ತೆ ಅಂತ ಕೇಳಿದೆ. ನೋಡಿ ಮೇಡಮ್, ನೀವು ನನಗೆ ನೆಂಟರೆ ಆದರೂ ನಿಮ್ಮನ್ನು ನಾನು ನನ್ನ ತಂಗಿ ಥರ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ? ಇದರ ಸುಳ್ಳು ಹೇಳೋವಂಥದ್ದೇನಿದೆ?
ಸರಿ ಬಿಡು ಹನುಮಂತು. ಹೌದು, ನಿನ್ನ ಹೆಂಡತಿ ಹೋದ್ಮೇಲೆ ನೀನು ಬೇರೆ ಯಾರನ್ನೂ ಇಷ್ಟನೇ ಪಟ್ಟಿಲ್ವಾ? ನೋಡಿ ಮೇಡಮ್, ನಾನು ಮೊದಲನೇದಾಗಿ ಇಷ್ಟಪಟ್ಟಿದ್ದ ಹೆಣ್ಣು ನನ್ನ ಹೆಂಡ್ತಿನೇ, ಕೊನೆಯದಾಗಿ ಇಷ್ಟಪಟ್ಟಿದ್ದು ಕೂಡ ಅವಳನ್ನೇ. ಅವಳು ಹೋಗಿ ಎಷ್ಟೋ ವರ್ಷ ಆಗಿದೆ, ಆದರೂ ಇವತ್ತಿನವರೆಗೂ ನನ್ನ ಮನಸ್ಸಲ್ಲಿರೋದು ಅವಳೊಬ್ಬಳೇ. ನನ್ನ ಪ್ರೀತಿ ಏನಿದ್ರು ಅವಳೊಬ್ಬಳ ಮೇಲೆ ಮಾತ್ರ, ಅದು ಸಾಯೋವರೆಗೂ ಇರುತ್ತೆ. ಅವಳನ್ನು ಬಿಟ್ಟು ಬಾಕಿಯವರೆಲ್ಲ ನನ್ನ ಅಕ್ಕ ತಂಗಿರಿದ್ದಂಗೆ. ಭೇಷ್ ಹನುಮಂತು, ಬೇಷ್. ಮೆಚ್ಚಿದೆ ಕಣಯ್ಯ ನಿನ್ ಪ್ರೀತಿನ. ಅಲ್ಲ, ಹೆಂಡತಿ ಬದುಕಿರುವಾಗ್ಲೇ ಇನ್ನೊಂದು ಹೆಣ್ಣಿನ ಸಹವಾಸ ಮಾಡೋ ಗಂಡಸ್ರಿರೋ ಈ ಕಾಲದಲ್ಲೂ ಹೆಂಡತಿ ಸತ್ತು ಇಷ್ಟೊಂದು ವರ್ಷ ಆಗಿದ್ರು ಇನ್ನು ನೀನು ಅವಳ ನೆನಪಲ್ಲಿ ಬದುಕ್ತಾ ಇದೆಯಲ್ಲ, ಮೆಚ್ಚಿದೆ ಕಣಯ್ಯ, ಮೆಚ್ಚಿದೆ. ನೋಡು ಹನುಮಂತು, ನೀನಿ ಮನೆ ಬೀಗ ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಹಾಗೆ ಅಖಿಲ ಅಕ್ಕಿ ನಿನಗೆ ಅಕ್ಕನ ಸಮ ಅನ್ನೋದನ್ನು ನಾನು ಒಪ್ಕೊಳ್ತೀನಿ. ಆದ್ರೆ ಈ ನಿನ್ ಬಾಯಿಂದ ಯಾವುದೇ ಕಾರಣಕ್ಕೂ ನನ್ನ ಮಾತ್ರ ನಿನ್ ತಂಗಿ ತರ ಅಂತ ಹೇಳಿ ಸಂಬಂಧ ಬೆಳ್ಸಕ್ ಮಾತ್ರ ಬರಬೇಡ. ಈ ಮನೆ ಡ್ರೈವರ್ ಆಗಿರೋ ನೀನೆಲ್ಲಿ, ಈ ಮನೆಗೆ ಸೊಸೆ ಕೊಟ್ಟಿರೋ ನಾನೆಲ್ಲಿ? ಕಡೆಗೂ ನಿಮ್ಮ ಡೌಟ್ ಏನು ಅಂತ ನನಗೆ ಅರ್ಥವೇ ಆಗಲಿಲ್ಲ ಮೇಡಮ್. ಆದರೂ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಈ ಭಯನ ಹಾಗೆ ಮೇಂಟೈನ್ ಮಾಡು. ಸರಿ ಸರಿ, ಹೋಗು, ನಿನ್ನ ಕೆಲಸ ನೀನು ನೋಡ್ಕೋ ಹೋಗು. ಥ್ಯಾಂಕ್ ಯು ವೆರಿ ಮಚ್. ಈ ಪ್ರಾಣಿನೂ ಅಲ್ಲ ಅಂತಾಯ್ತು. ಹಾಗಾದ್ರೆ ಬೇರೆ ಯಾರು ಮಾಡಿರ್ಬೋದು? ಅಲ್ಲ, ಈ ವಯಸ್ಸಲ್ಲೂ ನನ್ನನ್ನ ಪ್ರೀತಿ ಮಾಡೋ ಪುಣ್ಯಾತ್ಮ ಅದ್ಯಾರಪ್ಪ ಇರ್ಬೋದು? ನಾನು ಕೊಟ್ಟಿರೋ ಇಂಜೆಕ್ಷನ್ನು ಸರಿಯಾಗಿ ಕೆಲಸ ಮಾಡ್ತಿದೆ ಅಂತಾಯ್ತು. ಒಟ್ಟಲ್ಲಿ ಪ್ರೀತಿಗೆ ತಾನು ಲಾಯಕ್ಕಿಲ್ಲ ಅಂತ ಈ ಅಮ್ಮನಿಗೆ ಈಗ ಅನ್ನಿಸ್ತಾ ಇರಬೇಕು. ಈ ಹೆಂಗಸನ್ನ ಹೀಗೆ ಯಾವಾಗಲೂ ಕನ್ಫ್ಯೂಷನ್ನಲ್ಲೇ ಇಡಬೇಕು. ಸಾಕು ಮಮ್ಮಿ, ಬೇಡ. ತಿಂದಿದ್ದೆ ಇಷ್ಟು, ಆಗ್ಲೇ ಸಾಕಂತಿದ್ಯಲ್ಲ. ಇದು ಪಾರು ಮಾಡಿರೋ ತರ ಟೇಸ್ಟ್ ಇಲ್ಲ, ನಂಗೆ ಬೇಡ. ಸರಿ, ಬ್ಯಾಸ್ಕೆಟಲ್ಲಿ ಬ್ರೆಡ್ ಹಾಕಿಟ್ಟಿದ್ದೀನಿ, ನಿಂಗೆ ಹಶ್ವಾದಾಗ ತಿನ್ನು. ಚಿಕ್ಕಮ್ಮ, ಪುಟಾಣಿನ ಕರ್ಕೊಂಡು ಹೋಗಿ. ಚಿಕ್ಕಮ್ಮ, ಏನಮ್ಮ? ಪಾಪನ್ ಕರ್ಕೊಂಡು ಹೋಗಿ ಅಂತ ಹೇಳ್ದೆ. ಪಾಪುನ ಎಲ್ಲಿಗಮ್ಮ? ಯಾಕೆ ಚಿಕ್ಕಮ್ಮ, ಏನಾಗಿದೆ ನಿಮಗೆ? ಪುಟಾಣಿ ಸ್ಕೂಲಿಗೆ ಹೋಗೋ ಟೈಮ್ ಆಯ್ತಲ್ವಾ? ಶೋ, ಹೌದಲ್ವಾ? ಕ್ಷಮಿಸ್ಬಿಡಮ್ಮ, ಗೊತ್ತಾಗ್ಲಿಲ್ಲ. ಆಗ್ಲಿಂದ ಯಾವುದೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರಾ ಅನ್ಸುತ್ತೆ. ಅಂಥದ್ದು ಏನಾಯ್ತು? ಏನೂ ಇಲ್ಲಮ್ಮ, ಪುಟಾಣಿನ ನಾನು ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಬಿಡು. ಸರಿ, ನಾನು ಆಫೀಸಿಗೆ ಹೊರಡ್ತೀನಿ. ಅಮ್ಮ.
ನಾವು ಈಗ ಸ್ಕೂಲಿಗೆ ಹೊರಡೋಣ, ಸರಿನಾ? ನಡಿ ನಡಿ ನಡಿ. ಬಾಯ್ ಸಾರಥಿ. ಬಾಯ್ ಕಂದ. ಬಾಯ್ ಬಾಯ್ ಪಾರು. ಬಾಯ್. ಲಕ್ಷ್ಮೀ ಪುಟ್ಟ ನಡಿ, ಟೈಮ್ ಆಯ್ತು. ಕ್ಷಮಿಸಮ್ಮ ಪಾರು, ನಿನ್ನ ಕೈ ರುಚಿ ಥರ ನನಗೆ ಮಾಡೋಕ್ಕಾಗಲಿಲ್ಲ. ಪಾಪುನು ಸರಿಯಾಗಿ ತಿಂಡಿ ತಿಂದೇ ಹೋಯ್ತು. ಪರವಾಗಿಲ್ಲ ಸಾವಿತ್ರಕ್ಕ, ನನಗೂ ಅರ್ಥ ಆಗುತ್ತೆ. ನಮ್ಮ ಪುಟಾಣಿ ನಾನು ಮಾಡಿದ ಅಡುಗೆ ತಿನ್ನೋ ಸಮಯ ಅದು ಯಾವಾಗ ಬರುತ್ತೋ ನಾನು ನೋಡ್ತೀನಿ.